ಶಾರದಾ ಹಾಗೂ ಶಾಶಾ ಒಂದೇ ತರಗತಿಯಿಂದಲೇ ಸಹಪಾಠಿಗಳಾಗಿದ್ದರು. ಅವರು 5ನೆಯ ತರಗತಿಯನ್ನು ತಲುಪಿದಾಗ ಶಾಶಾ ಅವರ ತಂದೆಯ ವರ್ಗಾವಣೆಯಿಂದಾಗಿ ಅವರು ಹಳ್ಳಿಯನ್ನು ಬಿಟ್ಟು ನಗರಕ್ಕೆ ಸ್ಥಳಾಂತರಗೊಂಡರು. ಆದರೆ ಶಾಶಾ ಮತ್ತು ಶಾರದಾಳ ತಾಯಿ ಆಗಾಗ್ಗೆ ಫೋನಿನಲ್ಲಿ ಮಾತನಾಡುತ್ತಿದ್ದರು. 3 ವರ್ಷಗಳ ನಂತರ ಶಾಶಾ ಹಾಗೂ ಅವರ ತಾಯಿ ಗ್ರಾಮಕ್ಕೆ ಬಂದರು. ಮಕ್ಕಳಿಬ್ಬರು ಸಂತೋಷವಾಗಿ ಮಾತನಾಡುತ್ತಾ ಹೊಳೆಯ ಮಾರ್ಗವಾಗಿ ನಡೆದುಕೊಂಡು ಹೋಗುತ್ತಿದ್ದರು. ಆಗ ದಿಢೀರೆಂದು ಮಣ್ಣು ಕುಸಿತದ ಕಾರಣ ಶಾಶಾ ತಕ್ಷಣ ಗಾಬರಿಕೊಂಡು, ಶಾರದಾ ತನ್ನನ್ನು ಕಾಪಾಡು, ನನಗೆ ಈಜು ಬರುವುದಿಲ್ಲ ಎಂದು ಹೇಳುತ್ತಾ ಅಳತೊಡಗಿದಳು. ಆದರೆ ಶಾರದಾ ಅವಳಿಗೆ, ಅದು ಆಳವಾದ ಸ್ಥಳವೇನಲ್ಲ, ನೀನೇ ಎದ್ದು ನಿಲ್ಲಲು ಪ್ರಯತ್ನಿಸು ಎಂದಳು. ಮೂರ್ಖಳ ಹಾಗೆ ಮಾತನಾಡಬೇಡ, ನನಗೆ ಈಜು ಬರುವುದಿಲ್ಲ, ನನ್ನನ್ನು ಕಾಪಾಡು ಎಂದು ಶಾಶಾ ಕೂಗಿದಾಗ ಶಾರದಾ ಮತ್ತೆ ಅವಳಿಗೆ, ನೀನು ನಿನ್ನ ಕಾಲನ್ನು ನೆಲದ ಮೇಲೆ ಹಾಕಲು ಪ್ರಯತ್ನಿಸು ಎಂದಳು. ಶಾಶಾ ಹಾಗೆ ಮಾಡಲು ಪ್ರಯತ್ನಿಸಿದಾಗ ಅವಳೇ ಅವಳನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಯಿತು. ನಮ್ಮ ಜೀವಿತದಲ್ಲಿ ಬರುವ ಸಮಸ್ಯೆಗಳನ್ನು ನಾವು ಹೇಗೆ ಎದುರಿಸಬೇಕೆಂದು ಈ ಸಣ್ಣ ಕಥೆ ನಮಗೆ ತಿಳಿಸುತ್ತದೆ. ಯಾವುದೇ ವಯಸ್ಸಿರಲಿ ನಾವು ಅನಿರೀಕ್ಷಿತ ಸಂದರ್ಭಗಳನ್ನು ಎದುರಿಸುತ್ತೇವೆ. ಹಲವು ಬಾರಿ ಉದ್ವೇಗದಲ್ಲಿ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಿದಾಗ ಸಮಸ್ಯೆಯ ಆಳ ಅಗಲ ತಿಳಿಯದೆ ಸಾಕಷ್ಟು ನರಳುತ್ತೇವೆ. ಆದುದರಿಂದ ನೀವು ಯಾವುದೇ ಸಮಯದಲ್ಲಿ ಸಮಸ್ಯೆಯನ್ನು ಎದುರಿಸುವಾಗ ಆತಂಕ ಪಡಬೇಡಿ. ಆತಂಕವು ಪರಿಸ್ಥಿತಿಯನ್ನು ಬದಲಾಯಿಸುವುದಿಲ್ಲ, ಅದು ಸಣ್ಣ ಸಮಸ್ಯೆಗಳನ್ನು ದೊಡ್ಡ ಸಮಸ್ಯೆಗಳನ್ನಾಗಿ ಮಾಡಿಬಿಡುತ್ತದೆ. ನಾವು ಆತಂಕಗೊಳ್ಳುವಾಗ ಸಮಸ್ಯೆಯನ್ನು ಸರಿಯಾದ ದೃಷ್ಟಿಕೋನದಲ್ಲಿ ನೋಡಲು ವಿಫಲರಾಗುತ್ತೇವೆ. ನಾವು ಭಾವನೆಯ ಹಿಡಿತದಲ್ಲಿರುವುದರಿಂದ ಸರಿಯಾಗಿ ಯೋಚಿಸಲು ಮತ್ತು ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಳ್ಳುವುದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಯಾವುದೇ ವಿಷಯದಲ್ಲಿ ಗಾಬರಿಗೊಳ್ಳದೆ ತಾಳ್ಮೆಯಿಂದ ದೇವರಲ್ಲಿ ಭರವಸವಿಟ್ಟು ಜೀವನವನ್ನು ಸಾಗಿಸೋಣವೇ.